ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಅಪ್ಪ ಸೇರಿ ಗಾರ್ಲಿಕ್ ಇದ್ದು ಪಿಕಲ್ ಮಾಡಿದ್ವಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಆ ವಿಡಿಯೋ. ಆ್ಯಂಡ್ ಇವತ್ತು ಹಾಗಲಕಾಯಿ ಗೊಜ್ಜು. ಗೊಜ್ಜು ಅಲ್ಲ, ಗೊಜ್ಜು ಕೆಲವು ಕಡೆ ತೊಕ್ಕು ಅಂತ ಹೇಳ್ತಾರೆ. ನಾವು ನಮ್ಮ ಮನೆಯಲ್ಲಿ ಗೊಜ್ಜು ಅಂತ ಹೇಳ್ತಾರೆ. ಇವತ್ತು ಹಾಗಲಕಾಯಿದು ತೊಕ್ಕು ಹೇಗೆ ಮಾಡೋದು ಅಂತ ರೆಸಿಪಿಯನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು, ಯಾವ ಥರ ರೆಸಿಪೀಸ್ ಬೇಕು, ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಇವಾಗ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ಎಣ್ಣೆ ಹಾಕೋದು. ಕಮಲ್ ಕೊಬ್ಬರಿ ಎಣ್ಣೆ, ಅಪ್ಪಂದು ಬ್ರ್ಯಾಂಡ್. 8ರಿಂದ 10 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಿದ್ದೀವಿ. ಎಣ್ಣೆ ಬಿಸಿ ಆದ ನಂತರ ಹಾಗಲಕಾಯಿಯನ್ನು ಹುರಿದುಕೊಳ್ಳೋದು. ಹಾಗಲಕಾಯಿ ನಾವು ನಿನ್ನೆನೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಮುಂಚಿನ ದಿನ ರಾತ್ರಿ ಉಪ್ಪು ಹಾಕಿ ಇಟ್ರೆ ಅದ್ರ ಕೈ ಎಲ್ಲ ಬಿಡ್ತದೆ. ನೀರು ತೆಗೆದು ಇದು ಹಾಗಲಕಾಯಿ ಪೀಸ್ ರೆಡಿ ಆಗಿದೆ. ಇದನ್ನೀಗ ಬಾಣಲಿಗೆ ಹಾಕೋದು. ಹಾಗಲಕಾಯಿದು ಕಹಿ ಎಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯ್ತು. ಕೈ ಹೋಗುವವರೆಗೆ ಕೈ ಹೋಗ್ತದೆ ಹೀಗೆ ಫ್ರೈ ಮಾಡಿದ್ರೆ. ಕೈ ಸ್ವಲ್ಪ ಕಡಿಮೆ ಆಗ್ತದೆ, ಕಂಪ್ಲೀಟ್ ಹೋಗೋದಿಲ್ಲ. ಚೆನ್ನಾಗಿ ರೋಸ್ಟ್ ಮಾಡಬೇಕು. ಒಂದು 10 ನಿಮಿಷ ಹೊತ್ಕೊಳ್ಬೇಕು. ಆಮೇಲೆ ಅದಕ್ಕೆ ಮೆಣಸು, ಹಸಿ ಮೆಣಸು ಹಾಕಿ. ಗ್ರೀನ್ ಚಿಲ್ಲಿ ಒಂದು 4ರಿಂದ 5 ಗ್ರೀನ್ ಚಿಲ್ಲಿಯನ್ನು ಸ್ಲಿಟ್ ಮಾಡಿಕೊಂಡು ಹಾಕಿ. ಇದು ನಮ್ಮಲ್ಲಿ ನಮ್ಮ ತಂದೆಯವರಿಗೆ ಸಣ್ಣ ಏಜಲ್ಲಿ ಶುಗರ್ ಬಂತು. ಆದ್ರಿಂದ ಹಾಗಲಕಾಯಿ ಉಪಯೋಗ ನಮ್ಮಲ್ಲಿ ಜಾಸ್ತಿ. ಅಂದ್ರೆ ನಮ್ಮ ತಂದೆಯವರಿಗೆ ತರಕಾರಿ ವ್ಯಾಪಾರ ಇತ್ತು. ಆದ್ರಿಂದ ಇದನ್ನ ಡೈರೆಕ್ಟ್ ಹಾಗಲಕಾಯಿ ತಿನ್ಲಿಕ್ಕೆ ಆಗೋದಿಲ್ಲ ಇತ್ತು. ಆವಾಗ ಇದನ್ನೆಲ್ಲ ಮಾಡಿ ಇಟ್ಟಿದ್ದು. ಇದೊಂದು 1 ವಾರದವರೆಗೆ ತೊಂದರೆ ಇಲ್ಲ. ಒಂದು ನೀರು ಪಸೆ ಹಾಕ್ತಿದ್ರೆ 1 ವಾರದವರೆಗೆ ಇಟ್ಟು ಯೂಸ್ ಮಾಡ್ತಿದ್ರು. ಅಪ್ಪ 12 ಗಂಟೆಗೆ ಬರ್ತಾರಂತ ನಿನ್ನೆ ಹೇಳಿ ಹೋಗಿದ್ದಾರೆ. ನಾನು ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಿ ಕೂತ್ಕೊಂಡಿದ್ದೀನಿ, ಪತ್ತೇನೇ ಇಲ್ಲ. ಕಡೆ ಇಷ್ಟೊತ್ತು ಇವಾಗ ಊಟ ಎಲ್ಲ ಮಾಡಿ 1:30 ಆಗಿದೆ ಅನ್ಸುತ್ತೆ. 1:30ಗೆ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೀನ್ ಮಾಡೋದೆ, ನಾನು ನೋಡ್ತಿಲ್ಲ, ನೀವೇ ಮಾಡಬೇಕು ಅಂದ್ರೆ ಅವ್ರಿಗೆ ಈಗ ಫೋನ್ ನೋಡಬೇಕು, ಆಮೇಲೆ ಮಲಗಬೇಕು, ವಾಪಸ್ ಮಿಲ್ಲಿಗೆ ಹೋಗ್ಲಿಕ್ಕೆ. ಸೊ ಇವಾಗ ಇದು ಆಗ್ತಾ ಬಂತು. ಒಂದು 10 ನಿಮಿಷ ಸ್ವಲ್ಪ ಅದು ಕಹಿ ವಾಸನೆ ಹೋಗುತ್ತಂತ ಅವ್ರು ಹೇಳಿದ ಹಾಗೆ ಫ್ರೈ ಮಾಡಬೇಕು. ಅದಾದ್ಮೇಲೆ ಇವಾಗ ಮತ್ತೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ನಾನು ಮಾಡಲಾ? ಎಸ್. ಫಸ್ಟಿಗೆ ಊರ್ ಮೆಣಸು ಹಾಕಿ ಸ್ವಲ್ಪ ಫ್ರೈ ಮಾಡೋದು. ಒಂದು 10ರಿಂದ 15 ತಗೊಂಡು 15 ಊರ್ ಮೆಣಸು, ಆಮೇಲೆ 10ರಿಂದ 15 ಘಾಟಿ ಮೆಣಸು, ಅದು ಕಲ್ಲರಿಗೆ. ಊರ್ ಮೆಣಸು ಖಾರಕ್ಕೆ. ಆಮೇಲೆ ಅದಕ್ಕೆ ಹಿಂಗನ್ನು ಹಾಕೋದು. ಹಿಂಗು ಇಲ್ಲಿ ನೋಡಿ, ಒಂದು ನೆಲ್ಲಿಕಾಯಿ ಅಷ್ಟೇ ಹಿಂಗು. ಅದನ್ನು ಸ್ವಲ್ಪ ಹುಡಿ ಮಾಡಿ ಹಾಕಿದ್ರೆ ಆಯ್ತು. ಹಾಕ್ತಾ ಇದ್ದೇನೆ ಈಗ. ಹಿಂಗು ಹುಡಿ ಮಾಡಿ ಹಾಕ್ತಾ ಇದ್ದೇನೆ. ಇದು ಮಸಾಲೆಗೆ. ಆಮೇಲೆ ಒಂದು ಒಗ್ಗರಣೆ ಕೊಡ್ಲಿಕ್ಕಿದೆ, ಅದಕ್ಕೆ ಮತ್ತೆ ಮೆಂತೆ ಹಾಕ್ಲಿಕ್ಕಿದೆ. ಇವಾಗ ಮೆಂತೆ ಕಾಳು, ಸ್ವಲ್ಪ ಮೆಂತೆ ಕಾಳು, ಜಾಸ್ತಿ ಬೇಡ, ಯಾಕಂದ್ರೆ ಅದು ಕೂಡ ಕಹಿ ಬರುತ್ತೆ ಮತ್ತೆ. ಅದಕ್ಕೆ ನೀವು ನೋಡಿಕೊಂಡು ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ತಗೊಂಡ್ರೆ ಆಯ್ತು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋದು ಒಂದು 2ರಿಂದ 3 ನಿಮಿಷ. ಇದು 4 ಮೀಡಿಯಮ್ ಸೈಜ್ಡ್ ಹಾಗಲಕಾಯಿಯನ್ನು ತಗೊಂಡಿದ್ದೀವಿ. ನೀವು ಕೂಡ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ತಗೊಂಡ್ರೆ ಆಯಿತು. ಆ್ಯಂಡ್ ಈ ಥರ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಮಸಾಲೆಗೆ ಹುರ್ಕೊಂಡಿರೋದನ್ನು ಮತ್ತೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು.
ಈಗ ಈ ಮಸಾಲೆ ಸ್ವಲ್ಪ ತಣಿದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕೋದು. ಹಾಕಿ ಸ್ವಲ್ಪ ಬೆಲ್ಲ, ಸ್ವಲ್ಪ ಒಂದು ನಿಂಬೆ ಗಾತ್ರದಷ್ಟು ಹುಳಿ, ಸ್ವಲ್ಪ ಉಪ್ಪು, ಇದಿಷ್ಟು ಹಾಕಿ ಮಿಕ್ಸಿಯಲ್ಲಿ ಕ್ರಷ್ ಮಾಡ್ಕೊಳ್ಳೋದು. ಕ್ರಷ್ ಆದ ನಂತರ ಅದು ಹಾಗಲಕಾಯಿ ಪೀಸನ್ನು ಪುನಃ ಮಿಕ್ಸಿಗಾಗಿ ಸ್ವಲ್ಪ ಕ್ರಷ್ ಮಾಡಿ ಮಾಡೋದು. ಅಷ್ಟೇ ರೆಡಿ ಹಾಗಲಕಾಯಿ ಗೊಜ್ಜು. ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋದು ಇದೆಲ್ಲ, ಉಪ್ಪಿನಕಾಯಿ, ಇದು ಹುಳಿ, ಉಪ್ಪು, ಬೆಲ್ಲ ಹಾಕಿ ಮಸಾಲೆ ರೆಡಿ ಮಾಡಿದ್ರೆ ಆಯಿತು. ಜಾಸ್ತಿ ಕೂಡ ಥಿಕ್ ಅಥವಾ ಸ್ಮೂತ್ ಪೇಸ್ಟ್ ಮಾಡಲಿಕ್ಕೆ ಸ್ವಲ್ಪ ಖರ ಇರಬೇಕು. ಅಷ್ಟೇ. ಒಂದ್ಸಲ ಕ್ರಷ್ ಮಾಡ್ಕೊಂಡು ಆದಮೇಲೆ ಹಾಗಲಕಾಯನ್ನು ಹಾಕಿ ಅದನ್ನು ಕ್ರಷ್ ಮಾಡುವಂಥದ್ದು. ಇದು ಹಾಗಲಕಾಯಿ ಗೊಜ್ಜು ರೆಡಿ. ಈಗ ಕೆಲವು ಕಡೆಗೆ ತೊಕ್ಕು ಅಂತ ಹೇಳ್ತಾರೆ, ನಮ್ಮಲ್ಲಿ ಎಲ್ಲ ನಾವು ಹಾಗಲಕಾಯಿ ಗೊಜ್ಜು ಅಂತ ಹೇಳೋದು. ಇದೊಂದು ನೀರು ತಾಕ್ದಿದ್ರೆ ಸಾಧಾರಣ ಒಂದು 10 ದಿನ, ಒಂದು ವಾರದಲ್ಲಿ ಯೂಸ್ ಮಾಡಬೇಕು. ಊಟಕ್ಕೆಲ್ಲ ಒಳ್ಳೆಯದಾಗ್ತದೆ. ಈಗ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಈಗ ಅದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಒಗ್ಗರಣೆಗೆ ಒಂದು ಸ್ವಲ್ಪ ಹಸಿ ಒಣಮೆಣಸು, ಕರಿಬೇವಿನ ಸೊಪ್ಪು, ಸಾಸಿವೆ, ಎಣ್ಣೆ, ಕಮಲ್ ಆಯಿಲ್ ಎಣ್ಣೆ. ಆಯಿಲ್ ಫಸ್ಟಿಗೆ ಎಣ್ಣೆ ಹಾಕಿ ಸ್ವಲ್ಪ ಚಟಪಟ ಅಂದ್ರ ನಂತರ ಅದ್ರ ಮೇಲೆ ಹಾಕಿದ್ರು ಸರಿ. ಒಂದು ಸ್ಟ್ರಾಂಗ್ ಒಗ್ಗರಣೆ ಕೊಟ್ಟರೆ ಸರಿ. ಸೂಪರ್ ಆಗ್ತದೆ. ಮಳೆಗಾಲಕ್ಕೆಲ್ಲ ಒಳ್ಳೆಯದಾಗ್ತದೆ. ಅನ್ನದ ಜೊತೆ ಚಪಾತಿಗೂ ಆಗುತ್ತೆ. ಏನು ಇಲ್ಲ ಅಂದರೆ ಚಪಾತಿ ಮಾಡಿ ಇದನ್ನು ಒಂದು ಥರ ತಿಂದು ಸಕ್ಕತ್ತಾಗುತ್ತೆ. ಇವಾಗ ಒಗ್ಗರಣೆ ಆಯಿತು. ಇದು ಹಸಿ ಉಂಟು, ಸೊಪ್ಪು ಸ್ವಲ್ಪ ಡ್ರೈ ಆಗಿದೆ, ರೋಸ್ಟ್ ಆಗಿದೆ. ಸ್ವಲ್ಪ ರೋಸ್ಟ್ ಆಗಬೇಕು. ಆಯ್ತು ಮೇಡ, ನನ್ನ ದಾನಿ ಮೇಲೆ ಗೊಜ್ಜನ್ನು ಇದಕ್ಕೆ ಹಾಕುವಂಥದ್ದು. ಇವಾಗ ಟೇಸ್ಟ್ ಮಾಡಿರೋಣ. ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ. ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್, ಲವ್ ಯು ಆಲ್.